ಏರ್ಪೋರ್ಟ್ ಟೋಲ್ ಪ್ಲಾಜಾದ ಹತ್ರ ಇದ್ದೀವಿ. ಇವತ್ತು ಮಿಡ್ ನೈಟ್ 2 ಗಂಟೆ. ಪೆಣಕೊಂಡ ಫೋರ್ಟಿಗೆ ಹೋಗೋಣ ಅಂತಿದ್ದೀವಿ. ಇಲ್ಲಿಂದ 120 ಕಿಲೋಮೀಟರ್ಸ್ ಇದೆ. ಏನಪ್ಪ, ಒಂದು KTM, 2 R15, ಒಂದು BMW 310. ಇಷ್ಟು ಜನ ರೈಡರ್ಸ್ ಎಲ್ಲ ಫುಲ್ ಗೇರ್ ಅಪ್ ಆಗಿದ್ದಾರೆ. ಅವ್ರು ರೈಡಿಂಗ್ ಜಾಕೆಟ್ ಹಾಕೊಂಬಂದಿಲ್ಲ. ಸಡನ್ ಪ್ಲ್ಯಾನ್ ಆಗಿದ್ದು. ಆ್ಯಕ್ಚುಲಿ ಕೋಲಾರ ರೋಡಿಗೆ ಹೊರಟಿದ್ವಿ ನಾವು. ಎಲ್ಲ ಈಗ ಫ್ಯೂಲ್ ಅಪ್ ಮಾಡಿಸ್ಬೇಕು. ಶೆಲ್ ಪೆಟ್ರೋಲ್ ಬಂಕಿಗೆ ಹೋಗ್ತಾ ಇದ್ದೀವಿ ಫ್ಯೂಲ್ ಅಪ್ ಮಾಡ್ಸೋಕ್ಕೆ. ಅಲ್ಲಿ ಹೋದ್ಮೇಲೆ ಸಿಗ್ತೀವಿ ನೋಡಿರಿ. ಶೆಲ್ ಪೆಟ್ರೋಲ್ ಬಂಕಿಗೆ ಇವಾಗ ರೀಚ್ ಆದ್ವಿ. 4 ಬೈಕ್ ನಿಲ್ಸಿದ್ದೀವಿ. ಇವಾಗ ಇನ್ನೂ ಫುಲ್ ಟ್ಯಾಂಕ್ ಮಾಡಿಸಿದ್ದೀವಿ. ಇನ್ನೂ ರೈಡೇ ಸ್ಟಾರ್ಟ್ ಆಗಿಲ್ಲ. ಅಲ್ಲೇ ಸುಸ್ತಾಗಿ ಕುತ್ಕೊಂಡಾರೆಲ್ಲ. ನನಗೆ ಸುಸ್ತಾಗಿಲ್ಲ ಗುರು. ಯಾಕೆ? ಫುಲ್ ಎನರ್ಜೆಟಿಕ್. ಅವ್ರದ್ದು ಸ್ವಲ್ಪ ಹಾರ್ಸ್ ಪವರ್ ಜಾಸ್ತಿ ಇದೆ ಅವ್ರದ್ದು. ಇಷ್ಟು ಜನ ರೈಡರ್ಸ್ ಮಧ್ಯೆ ನಾನ್ ರೈಡರ್. ನೀವು ಫೋನ್ ಪೇ ಎಲ್ಲ ತೋರಿಸಲ್ಲ. ನಾನೊಂದು ಐಸ್ ಕ್ರೀಮ್ ತಗೊಂಡಪ್ಪ. ಇವರೆಲ್ಲ ಕಾಫಿ ತಗೊಂಡಾರೆ. ಒಂದು ಚಾಕ್ಲೇಟು ಖುಷಿ. ಪಾಟೆ ಜಾಲಿ ಜಾಲಿ. ಏನೋ ಮಾಡ್ತಾ ಇದೀಯಾ? ವ್ಲಾಗ್ ಯಾವುದು? ಡುಕಾಟಿನಾ? ಡುಕಾಟಿ ಅದು. ಫಸ್ಟ್ ಒಂದು ಯೆಲ್ಲೋ ಕಲರು. ಇದು ಎಷ್ಟು CC ಅಂತ ಗೊತ್ತಾಗ್ಲಿಲ್ಲಪ್ಪ. 500. ಬೆನಾಲಿ TRK 500 ಅಡ್ವೆಂಚರ್. ಟ್ರಯಂಪು, BMW 310 RR, ನೈಕೆಡ್ ಸ್ಪೋರ್ಟ್. ಬಾ ಒಳ್ಳೊಳ್ಳೆ ಲೈನಪ್ ಬಂದೆ. ಟೀ ಕುಡಿಯೋಕೆ ನಿಲ್ಸಿವಪ್ಪ ಇಲ್ಲಿ. 4:20 ಇವಾಗ. 3:15 ಬಿಟ್ಟಿದ್ದು. ಹತ್ತಿರ 70 ಕಿಲೋಮೀಟರ್ಸ್ ಹೊಡೆದಿವಿ. ಇನ್ನೊಂದು 40 ಕಿಲೋಮೀಟರ್ಸ್ ಇದೆ ಪೆಣಕೊಂಡ ಫೋರ್ಟಿಗೆ. ಟೀ ಕುಡಿಯೋಕೆ ಒಂದು ಸ್ಟಾಪ್ ಹಾಕೊಂಡಿವಿ. ಸಖತ್ ಚಳಿ ಐತಪ್ಪ. ಒಳ್ಳೆ ಟೀ. ಇವೆಲ್ಲ ಲಾರಿ ಓವರ್ಟೇಕ್ ಮಾಡಿ ಬಂದಿದ್ದೀವಿ ನಾವೀಗ. ಎಲ್ಲ ಇಲ್ಲೇ ಬಂದು ನಿಲ್ಸಾಕತ್ತಾರೆ. ಬೈಕ್ಗಳು ನೋಡ್ರಿ, ಲೈಟ್ ಏನು ಸಕ್ಕತ್ತಾಗಿ ಕಾಣಕತ್ತಾವ. ಒಳ್ಳೆ ಸ್ಟ್ರೆಚ್ ಇದೆ ಮಾತ್ರ. ರೋಡು ಆರಾಮಾಗಿ ಬರ್ಬೋದು. ಇನ್ನೊಂದು 40 something ಕಿಲೋಮೀಟರ್ಸು. 50 ಮಿನಿಟ್ಸ್ ತೋರಿಸ್ತೈತೆ. ಬೇಗ ಹೋದರೆ ಕತ್ಲಿರುತ್ತೆ ಅಂತ ಇಲ್ಲೇ ಸ್ಟಾಪ್ ಹಾಕಿದ್ದೀವಿ. ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋಣ ಅಂತ. ನೈಟ್ ರೈಡ್ ಫಸ್ಟ್ ರೈಡ್ ಅಪ್ಪ. ನೈಟ್ ರೈಡ್ ಫಸ್ಟ್ ರೈಡ್. ಝೋಂಬಿ ರೈಡರ್ಸಿಗೆ ಹೊಸ ಆ್ಯಡ್ ಆಗ್ಯಾರಿ ನ್ಯೂ ಮೆಂಬರ್ಸ್. ಫಸ್ಟ್ ಲೋಹಿತ್ ಬ್ರೋ ಇದ್ದಾರೆ. ಇನ್ನೊಬ್ರು ಹೊಸಬ್ರು ಅಭಿಜಿತ್ ಫ್ರಮ್ ಮೈಸೂರು. ಜಾಸ್ತಿ ಕೂಗ್ಬೇಡ ಗುರು. ನಾಳೆ ತಂದೂರಿ ಅಕ್ಕಿ ನೋಡು. ಕೂಗ್ತದ ಮಗ. ಒಂದು ಕೂಗಿದ್ರೆ ಇನ್ನೊಂದು ಕೂಗ್ತದದು. ಪೆನುಕೊಂಡ ಸನ್ರೈಸ್ ಕಾಣಿಸ್ತದೆ ಎಲ್ಲ ಗೊತ್ತಿಲ್ಲ. ಹೋಗತ್ತೀವಿ. ಜಸ್ಟ್ ಪೆನುಕೊಂಡ ರೀಚ್ ಆಗಿದ್ದೀವಿ. ಗಾಡಿ ಎಲ್ಲ ಪಾರ್ಕ್ ಮಾಡೀವಿ. ಎಂಟ್ರೆನ್ಸ್ ಆಂಧ್ರ ಪ್ರದೇಶ ಅಂತಿದ್ದು ನಮಗೆ ಗೊತ್ತೇ ಇರಲಿಲ್ಲ. ಆಂಧ್ರ ಪ್ರದೇಶ ಬಂದ್ಬಿಟ್ಟಿವಿ ನಾವು. ಅಲ್ಲೇ
4 ಬೈಕ್ ಏನು ಚೆನ್ನಾಗಿ ನಿಂತಾವಪ್ಪ. ಫೋಟೋ ತೆಗಿಯೋಣ ಅಂತ ನಿಂತ್ವಿ, ಫೋಟೋಕ್ಕೆ ಏನು ಕಾಣಿಸ್ತಾ ಇಲ್ಲ. ಉಲ್ಟಾ ಹಾಕದ ಅಲ್ಲ ಇಲ್ಲಿ ವಿಡಿಯೋದಲ್ಲಿ ತುಂಬಾ ಸತಿ ಇದೇ ಜಾಗದಲ್ಲಿ ನೋಡಿದ್ದಲ್ಲ. ಇನ್ನ ಮೇಲೆ ಹೋಗ್ಬೋದು ಅನ್ಸುತ್ತೆ ಆ ಕಡೆ. ಮಸ್ತ್ ಬರ್ತೈತಿ. ಗಾಡಿ ಎಲ್ಲ ಆ ಕಡೆ ಪಾರ್ಕ್ ಮಾಡಿ ಬಂದೀವಪ್ಪ. ರೀಚ್ ಆಗಿದ್ದೀವಿ ಪೆನಕೊಂಡ. ಇದೇ ಫೋರ್ಟ್, ಇಷ್ಟೇ ಇರೋದಿಲ್ಲ, ಏನಿಲ್ಲ. ಅಲ್ಲೆಲ್ಲಿ ಹೋಗಿರ್ ಬರ್ರಿ, ಇಲ್ಲಿ ಹೋಗಂದ ಮೇಲೆ ಮೆಟ್ಲೈತಿಲ್ಲೇ ಅಲ್ಲಿ, ಆಮೇಲೆ ಹೋಗಂ ಬರ್ರಿ. ಅಲ್ಲಿ ಏನೈತಿ ಆ್ಯಕ್ಚುಲಿ ಇಲ್ಲಿ ಫೋರ್ಟ್ ನೋಡೋಕ್ಕಂತೂ ಯಾರೂ ಬರೋಲ್ಲ. ನಾವು ಗಾಡಿ ನಿಲ್ಸಿರೋ ಹತ್ರ ಸ್ವರ್ಗ ಐತಿ, ಸ್ವರ್ಗ. ಆಮೇಲೆ ತೋರಿಸ್ತೀನಿ ಅದು ವ್ಯೂ. ಇಷ್ಟೊತ್ತನಕ ಕತ್ಲಿತ್ತಲ್ಲ, ಅದಕ್ಕೆ ಏನು ವಿಡಿಯೋ ಮಾಡಿಲ್ಲ, ಏನೂ ಕಾಣಿಸ್ತಿರ್ಲಿಲ್ಲ. ಇಲ್ಲಿ ಸನ್ರೈಸ್ ಹುಡ್ಕೊಂಡು ಹೋಗ್ತಾಯಿದ್ದೀವಿ, ಸಿಗ್ತತ್ತೋ ಎಲ್ಲೋ ಗೊತ್ತಿಲ್ಲ. ಏನೇನೈತಪ್ಪ ಇಲ್ಲಿ? ನಡೀರಿ, ಎಕ್ಸ್ಪ್ಲೋರ್ ಮಾಡೋಣ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಬಾಯಲ್ಲಿ. ಇಲ್ಲಿ ಫಸ್ಟ್ ರಾಜರು ಇರ್ತಾ ಇದ್ರು. ಹಾಂ, ರಾಜರು ಇದ್ಬಿಟ್ಟು ಈ ಫ್ಲಾಶ್ ಲೈಟ್ ಹೆಂಗ ಆನ್ ಮಾಡೋದು? ನಾಗರ್ ಕತೆ ಎಲ್ಲ ಇದೆ ಐತಪ್ಪ. ಬಂತಾ? ಏನು ಕಾಣಕತ್ತೀರಿ? ಯಾರ ಬಿದ್ದಿದ್ದೀರಪ್ಪ? ನಾನು ಎಲ್ಲಿ ನಮ್ಮ ಗೈಡ್ ಎಲ್ಲಿ? ನಾನಂತ ಮಂಜುಮೇಲ್ ಬಾಯ್ಸ್ ಅಂತ ಆಗಲ್ಲಪ್ಪ. ಇದೆ, ಅವಾಗ ರಾಜರು ಇಲ್ಲೇ ಸ್ನಾನ ಮಾಡ್ತಿದ್ರಂತೆ. ಈಜು ಕೊಡಲ್ಲ ಇದು? ಬಾಟಬ್. ಅದೇ ಮತ್ತೆ ಇಲ್ಲೇ ಐತಲ್ಲ ಇದು. ಇದೆ ಎಕ್ಸ್ಪ್ಲೇನ್ ಮಾಡ್ರಿ. ಇದೆ ಇಲ್ಲೇನೋ ಐತಲ್ಲ, ನಡೀರಿ ಹೋಗೋಣ ಒಳಗೆ. ಇಲ್ಲಿ ದೇವಸ್ಥಾನ ಐತಿ, ಗರ್ಭಗುಡಿ ಇದು.
ಫಸ್ಟ್ ನಾನು ತಡ್ರಿ ನಾವು